ನಾಳೆ ಇನ್ನೊಂದು ಮನೆಗೆ ಹೋಗ್ತಾನೆ, ಅಲ್ಲೂ ಅದೇ ಪ್ರಕಾರ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ಕೊಳ್ತೇನೆ, ಓ ಇದು ಯಾವುದೋ ಗುರುಗಳು ಭಾಳ ದೊಡ್ಡ ಪವರ್ಫುಲ್ ಇರಬೇಕಪ್ಪ, ಒಂದು ತಿಂಗಳು ಬಿಟ್ಕೊಂಡು ಬರೋಣ ಅಂತ ಅಂದ್ಕೊಳ್ತಾನೆ. ಒಂದು ತಿಂಗಳಾಗುತ್ತೆ, ತಿಂಗಳಾದ್ಮೇಲಿಂದ ಮತ್ತದೇ ಥರ ಕಳ್ತನ ಮಾಡ್ಲಿಕ್ಕೆ ಹೋಗ್ತಾನೆ. ಒಂದು ವಸ್ತು ಕೈ ಹಾಕಿದ ತಕ್ಷಣ ಕೈ ನಡ್ಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೃದಯ ಕಂಸಕ್ಕೆ ಸ್ಟಾರ್ಟ್ ಆಗುತ್ತೆ, ಮೈ ಬೆವರಕ್ಕೆ ಸ್ಟಾರ್ಟ್ ಆಗುತ್ತೆ, ಭಾಳ ಯೋಚನೆ ಬಂದ್ಬಿಡುತ್ತೆ, ಇದೇನಾಗ್ತಾ ಇದೆ ನನಗೆ ಅಂತೇಳಿ ಮತ್ತೆ ಗುರುಗಳ ಹತ್ರ ಹೋಗ್ತಾನೆ. ಹೋಗಿ ಗುರುಗಳ ಹತ್ರ ಹೇಳ್ತಾನೆ, ಗುರುಗಳೇ ಏನು ಮಾಡಿದ್ರಿ ನೀವು? ನನ್ನ ಬಿಸ್ನೆಸ್ ಮೇಲೆ ತಣ್ಣೀರು ಹಾಕ್ಬಿಟ್ರಲ್ಲ, ಹೆಂಗೋ ಕದ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ನಿಂತಿದ್ದೆ ನಾನು, ನೀವು ಇವಾಗ ನೋಡಿದ್ರೆ ನನಗೇನು ಕದಿಯೋಕ್ಕೆ ಆಗ್ತಾ ಇಲ್ವಲ್ಲ, ಯಾಕೆ ಅಂತ ಕೇಳ್ತಾರೆ. ಆವಾಗ ಗುರುಗಳು ನಗ್ತಾ ನಗ್ತಾ ಹೇಳ್ತಾರೆ, ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನೀನು ಇಲ್ಲಿವರೆಗೂ ಏನು ಮಾಡಿದ್ದೆ ಅದನ್ನು ಅರಿವಿಂದ ಮಾಡಿರಲಿಲ್ಲ, ಇವಾಗ್ಲಿಂದ ಏನು ಮಾಡಕ್ಕೆ ಹೋಗಿದ್ಯಾ ಅದನ್ನು ಅರಿವಿಂದ ಮಾಡ್ತಾ ಇದೆಯಾ, ಹಾಗಾಗಿ ನಿನ್ನ ಮನಸ್ಸು ಆತ್ಮ ನಿನ್ನನ್ನು ತಪ್ಪು ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ. ಸೊ ಮನುಷ್ಯನ ಲೈಫಲ್ಲೂ ಅಷ್ಟೇನೆ, ಯಾವಾಗ ಅವನು ಅರಿವನ್ನು ತಂದ್ಕೊಳ್ತಾನೆ, ಅದು ವೆಲ್ತ್ ಕ್ರಿಯೇಷನಲ್ಲಿ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಅಥವಾ ಪರ್ಸ್ನಲ್ ಟ್ರಾನ್ಸ್ಫಾರ್ಮೇಷನ್ ಮೇಲೆ ಆಗಿರ್ಬೋದು, ಅರಿವು ಬಂದ ತಕ್ಷಣ ಅವನು ಒಳಗಡೆಯಿಂದ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾನೆ.